ಗಂಗಾ 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 ಮಗನೇ, ಆಳಾಗ ಬಿದ್ದೋಗ್ಲಿ. ಒಂದೇ ಒಂದ್ಸಲ ಕ್ಷಮೆ ಕೇಳ್ಬಿಡು. ಏನಾಗಕ್ಕಿಲ್ಲ, ಮುಂದಿಂದೆಲ್ಲ ನಾನು ನೋಡ್ಕೊತೀನಿ. ಯಾರನ್ನೋ ಕರೆಸಿ ಬುದ್ಧಿ ಓವರ್ ಆ್ಯಕ್ಟಿಂಗ್ ಮಾಡ್ತಾವಳೆ. ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಸುಮ್ಕೆ ನೀ ತಪ್ಪಾಯ್ತು ಅಂತ ಕೇಳ್ಬಿಟ್ಟು ಸುಮ್ಕೆ ಆಗು ಅಷ್ಟೇ ನೀನು. ಸರಿನಾ? ಇವಾಗ ದೌಲತ್ ಮಾಡಿ ಓವರ್ ಆ್ಯಕ್ಟಿಂಗ್ ಮಾಡೋ ಟೈಮ್ ಅಲ್ಲ. ತಲೆ ಉಪಯೋಗಿಸಿ ಬಚಾವಾಗೋ ಟೈಮು. ಇವಾಗ ನಾವು ತಲೆ ಉಪಯೋಗಿಸ್ಬಿಟ್ಟು ಫಸ್ಟು ಬಚಾವಾಗಬೇಕು ಅಷ್ಟೇ ನೀನು. ನೋಡು, ತಲೆ ಉಪಯೋಗಿಸೋಣ, ಬಚಾವಾಗೋಣ. ಶಾನೆ ತಲೆ ಕೆಡಿಸ್ಕೊಬೇಡ. ಸರಿ ಕಣಮ್ಮ, ಆದ್ರೂ ನಾನು ಅವಳ ಮುಂದೆ ತಲೆ ತೆಗಿಸ್ಬೇಕಲ್ಲ ಅಂತಾರೆ ನೀವು ಬೇಜಾರಾಯ್ತಿರೋದು. ಹೆಂಗೋ ಒಳ್ಳೆ ಸಂಬಂಧ ಇತ್ತು, ಆ ಸಂಬಂಧನೂ ಹಾಳಾಗೋಯ್ತಲ್ಲ ಇವಳಿಂದ ಅಂತ ನಂದೇ ಕಣಮ್ಮ ತಪ್ಪಾಗಿತ್ತು ಅಂತಂದ್ರೆ. ಥು, ಎಂಥ ಕೆಲಸ ಮಾಡ್ಬಿಟ್ಟೆ ಅನ್ನಿಸ್ತೈತೆ. ಆ ಪದ್ದು ಅಕ್ಕ ನೋಡ್ಗಂಗ, ಇವ್ರೆಲ್ಲನೂ ನಿನ್ಗೆ ಸಹಾಯ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವ್ರಿಬ್ರು ಬಂದಿರೋದು. ನೋಡು, ಅಲ್ಲಿ ನೋಡು, ನಿಮ್ಮ ಹುಡುಗನ ಕರ್ಕೊಂಡ್ಬಿಟ್ಟೇನಿಯ ಡೈರೆಕ್ಟಾಗಿ ಹಿಂಗೇನಿಯ ಬಂದ್ಬಿಟ್ಟವ್ರೆ. ನೋಡು, ಇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇನಿಯ. ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ನಲ್ಲ ನೀನು, ಮೋಸ ಮಾಡ್ಬಿಟ್ಟು ಅವನ್ನ ಹಿಡಿಯಕ್ಕೂನ್ವೆ ಆಯ್ತಿರ್ಲಿಲ್ವಲ್ಲ. ನೋಡ್ದ ಎಷ್ಟು ನೀಟಾಗಿ ಹೆಂಗ್ ಕರ್ಕೊಂಬಿಟ್ಟು ಬಂದು ನಿಲ್ಸವ್ರೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇನಿ. ನಿಮ್ಮಿಂದ ನಮಗೆ ಭಾಳ ಉಪಕಾರ ಆಯ್ತು. ಗಂಗಾ ಬಾ, ಇವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಪಾಪ ಕೈ ಮುಗಿದ್ ಕೇಳ್ಬಾ. ಅಣ್ಣ, ತುಂಬ ಥ್ಯಾಂಕ್ಸ್ ನಿಮ್ಮಿಬ್ರಿಗೂ. ತುಂಬ ಸಹಾಯ ಮಾಡಿದ್ರಿ ನೀವಂತೂ. ನಿಮಗೆ ಯಾವ ಥರ ನಾನು ಥ್ಯಾಂಕ್ಸ್ ಹೇಳಬೇಕು ಅಂತಲೇ ಗೊತ್ತಾಯ್ತಿಲ್ಲ. ತುಂಬ 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 ಥ್ಯಾಂಕ್ಸ್ ಅಣ್ಣ, ನೀವು ನಮಗೆ ಸಹಾಯ ಮಾಡಿದ್ದಕ್ಕೆ, ಇವ್ರನ್ನ ಕರ್ಕೊಂಬಿಟ್ಟು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಬಿಡಮ್ಮ, ನೀವು ನಮ್ಮ ತಂಗಿ ಇದ್ದಂಗೆ ಥ್ಯಾಂಕ್ಸ್ ಎಲ್ಲ ಯಾಕೆ? ನೋಡು, ಈ ಕಳ್ಳನ ಮಗುನ ಎತ್ತಾಕೊಂಬಿಟ್ಟು ಬಂದಿದ್ದೀವಿ ನಿನಗೆ, ನೀನು ಕಾಲು ಮುಂದಕ್ಕೆ ಬೀಳ್ಸಕ್ಕೆ ಅಂತ ಹೇಳ್ಬಿಟ್ಟು. ಈಗ ಈ ಕಳ್ಳನ ಮಗ ಕ್ಷಮೆ ಕೇಳಲೇಬೇಕು, ಕೇಳ್ತಾನೆ. ಓಯ್, ಏನ್ಲ ಮಕ್ಕ ನೋಡ್ತಿದ್ಯಾ? ಬಾರ್ಲ ಕೇಳು ಕ್ಷಮೆಯ. ಗಂಗಾ, ನನ್ ತಪ್ಪಾಯ್ತು ಗಂಗಾ, ನಿಜವಾಗೂ ಮನಸ್ಪೂರ್ವಕವಾಗಿ ಕೇಳ್ತಾ ಇದ್ದೀನಿ. ನಂದು ತಪ್ಪಾಯ್ತು. ನಾನು ಮಾಡಬಾರ್ದಾಗಿತ್ತು ಹಿಂಗೆಲ್ಲನ್ವೇ ನೀನು ಮೋಸನ, ಆದ್ರೆ ಮಾಡ್ಬಿಟ್ಟೆ. ಆದ್ರೆ ಇವಾಗ ನನಗೆ ಈ ಜ್ಞಾನೋದಯ ಆಯ್ತೈತೆ. ನಾನು ಏನು ನನ್ನ ಎತ್ತ ಅಂತ ಹೇಳ್ಬಿಟ್ಟು ಇವಾಗ ನನಗೆ ಜ್ಞಾನೋದಯ ಎಲ್ಲನೂ ಆಯ್ತೈತೆ. ತುಂಬ ಥ್ಯಾಂಕ್ಸ್. ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ ನೀನು. ಯಾಕಂದ್ರೆ ಶಾನೆ ಏನೋ ಮಾತಾಡಿಲ್ಲ ನೀನು. ಬಿಡು, ನಮ್ಮ ಒತ್ತಿಗೆ ಬಗ್ಗೆ ಬಿಡು. ಆದ್ರೆ ನೀನು ನಿಜವಾಗೂ ಇಷ್ಟು ಸೈಲೆಂಟ್ ಆಗಿರೋದು ನೋಡಿ ನನಗೆ ಭಾಳ ಅಂದ್ರೆ ಭಾಳ ಆನಂದ ಆಯ್ತೈತೆ. ನೋಡು, ನನ್ನ ತಪ್ಪಾಯ್ತು. ದಯವಿಟ್ಟು ನಾನು ನೀನು ಮೋಸ ಮಾಡಲ್ಲ, ನೀನು ಅರ್ಥ ಮಾಡ್ಕ. ಏನೋ ಕೆಟ್ಟಗಳಿಗೆ ಎಲ್ಲ ನಡೆದೋಗ್ಬಿಡ್ತು. ಮ್ಯಾಲಿಂದ ಕೆಲಸ ಎಲ್ಲನೂ ಮಾಡಾಕಿಲ್ಲ. ನಾನು ನಿನ್ನ ಜೊತೆಯಾಗೇನೇ ಇರ್ತೀನಿ. ಅಷ್ಟೇ ಅಲ್ಲ, ಆದಷ್ಟು ಬೇಗ ನಾನು ನೀನು ಮದುವೆನೇ ಮಾಡ್ಕೊಳ್ಳೋಣ. ನೀನು ಇಷ್ಟೆಲ್ಲ ಅವಮಾನ ಮಾಡಿದೆ ಅಂತ ಹೇಳ್ಬಿಟ್ಟು ನನಗೇನು ಬೇಜಾರಿಲ್ಲಪ್ಪ. ನೀನು ಏನು ಮಾಡಿದ್ರು ನನಗೆ ಏನು ಬೇಜಾರಿಲ್ಲ. ಯಾಕಂದರೆ ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ಯಲ್ವಾ. ನನ್ನನ್ನು ಶಾನೆ ಪಿರುತಿ ಮಾಡ್ತಿರೋದು ತಾನೇ ನೀನು ಇಷ್ಟೆಲ್ಲ ಮಾಡಿರೋದು. ನಿಜವಾಗೂ ನನಗೆ ನಿನ್ನ ಮೇಲೆ ಇವ್ರು ಹೊಡೆದ್ರು ಬಡಿದ್ರು ಬೈದ್ರು ಅಂತ ಹೇಳ್ಬಿಟ್ಟಲ್ಲ, ನಿಜವಾಗ್ಲೂ ನನಗೆ ನಿನ್ನ ಮೇಲೆ ಪಿರುತಿ ಐತೆ. ಸರಿನಾ? ನೋಡು, ನನ್ನ ತಪ್ಪಾಯ್ತು. ನನ್ನ ದಯವಿಟ್ಟು ಕ್ಷಮಿಸ್ಬಿಡು. ದಯವಿಟ್ಟು ಗೊತ್ತು, ನನಗೆ ಕ್ಷಮೆಗೆ ಅರ್ಹನಲ್ಲ ಅಂತ ಹೇಳ್ಬಿಟ್ಟು ಗೊತ್ತು ನನಗೆ. ಆದ್ರೂ ಕ್ಷಮೆ ಕೇಳ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸ್ಬಿಡು ಗಂಗಾ ನನ್ನ. ಅಯ್ಯೋ ಬುಡಿ, ನೀವು ಈ ಥರ ಚೇಂಜ್ ಆಗಿದ್ದು ನೋಡಿ ನನಗೆ ಬಹಳ ಖುಷಿ ಆಗ್ತೈತೆ. ಎಷ್ಟು ಚೆನ್ನಾಗಿ ಚೇಂಜ್ ಆಗ್ಬಿಟ್ಟಿದ್ರೆ ನೀವಂತೂ. ಇಷ್ಟೆಲ್ಲ ಚೇಂಜ್ ಆಯ್ತೀರಾ ಅಂತ ನಾನು ಕನಸು ಮನ್ಸಾಗ ಅಂದ್ಕೊಂಡಿರಲ್ಲ. ಬಂದ್ಬಿಟ್ಟು ನನ್ನ ಮೇಲೆ ಕೂಗಾಡ್ತೀರಾ, ಗೂಬೆ ಥರ ಆಡ್ತೀರಾ, ಜೋರಾಗಿ ಕಿರ್ಚಾಡ್ತೀರಾ ಅಂತ ಅಂದ್ಕೊಂಡಿದ್ದೆ. ಆದರೆ ನೀವು ಕ್ಷಮೆ ಕೇಳ್ತಿರೋದು ನೋಡಿ, ನಿಜವಾಗ್ಲೂ ನೀವು ಬದಲಾಗಿದ್ದೀರಲ್ಲ ಅಂತ ಹೇಳ್ಬಿಟ್ಟು ಭಾಳ ಖುಷಿ ಆಯ್ತೈತೆ ನನಗಂತೂ. ಆಯಿತು ಬಿಡಿ, ಪರವಾಗಿಲ್ಲ. ಎಷ್ಟು ತಪ್ಪು ಮಾಡಿದ್ರು ನಾನು ನಿಮ್ಮನ್ನು ಇಷ್ಟಪಟ್ಟಿದ್ದೀನಲ್ವಾ, ಕ್ಷಮಿಸ್ತೀನಿ ನಾನು. ಸದ್ಯ ಇವಾಗಾದ್ರೂ ನಿಮಗೆ ನನ್ನ ಮದುವೆ ಮಾಡ್ಕೋಬೇಕು ಅಂತ ಅನ್ನಿಸ್ತಲ್ವಾ? ನಾವಿಬ್ಬರು ಮದುವೆ ಮಾಡ್ಕೊಂಡು ಚೆನ್ನಾಗಿರನ್ರಿ, ಸರಿನಾ? ನಾನು ನಿಮ್ಮನ್ನ ಸಂದಾಗಿ ನೋಡ್ಕೊತೀನಿ. ನನ್ನ ಹತ್ರ ದುಡ್ಡಿಲ್ದಂಗೆ ಇರ್ಬೋದು, ಆದರೆ ನನ್ನ ಹತ್ರ ಕೊಡೋಷ್ಟು ಪ್ರೀತಿ ಐತೆ. ಆ ಪ್ರೀತಿನ ನೀಯೇ ಕೊಟ್ಟು ನಿಮ್ಗೆ ಏನು ಬೇಕು ಅಡುಗೆ ಮಾಡಾಕಿ, ಮನೆ ಕೆಲಸ ಮಾಡ್ಕೊಂಡಿದ್ದು ನಿಮ್ಮನ್ನ ಚೆನ್ನಾಗಿ ನೋಡ್ಕೊತೀನಿ ರೀ. ಸರಿ ಗಂಗಾ, ಆಯಿತು. ಛೇ, ನೀನು ಅರ್ಥ ಮಾಡ್ಕೊಂಡೆ ಹೋಗ್ಬಿಟ್ಟೆ. ನಾನಂತೂ ನನಗೆ ತಲೆನಾಗೆ ಏನೇನೋ ತುಂಬಿಟ್ಟಿತ್ತು ಬಿಡು. ಈಗ ಎಲ್ಲನೂ ಹೋಯ್ತು, ತಲೆ ತುಂಬಿರೋದೆಲ್ಲ ಹೋಯ್ತು. ಇವಾಗ ನೀನಂದರೆ ನನಗೆ ಭಾಳ ಇಷ್ಟ ಆಯ್ತಾ ಇದೆಯಾ. ನೀನಂದರೆ ನನಗೆ ತುಂಬ ಇಷ್ಟ ಆಯ್ತಾ ಇದೆಯಾ. ನೀನು ಯಾವತ್ತೂ ನನ್ನ ಕೈ ಬಿಡೋಕ್ಕಿಲ್ಲ ಗಂಗಾ, ಸರಿನಾ? ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ದಯವಿಟ್ಟು. ಆಯಿತು ಬಿಡಿ, ಆಯಿತು, ಕ್ಷಮಿಸಿದ್ದೀನಿ. ನೀವು ಬಂದಿದ್ದು ನನಗೆ ಭಾಳ ಸಂತೋಷ ಆಯಿತು. ಇನ್ಮೇಲೆ ನಾವು ಜೊತೆಯಾಗಿ ಏನಿಯ ಸಂದಾಕಿರೋಣ. ಸರಿ ಗಂಗಾ. ಏನಮ್ಮ ನೋಡ್ದ, ಇವಾಗ ಸಂತೋಷನ? ಆ ಹುಡುಗನ ಕರ್ಕೊಂಬಿಟ್ಟು ಬಂದು ನಿನ್ನ ಕಾಲು ಮುಂದಕ್ಕೆ ಹಾಕಿದೀವಿ ನೋಡು. ಅವ್ನು ನಿನ್ನ ಮದುವೆ ಮಾಡ್ಕೊತೀನಿ ಅಂತಂದ್ರೆ ಹೇಳವ್ನಿ. ನೀನು ಏನು ಯೋಚನೆ ಮಾಡಬೇಡ, ಎಲ್ಲ ಒಳ್ಳೇದೇನೇ ಆಯ್ತದೆ. ನಾಳೆ ಏನಾರ ಹಂಗು ಹಿಂಗು ಅಂತ ಬಂದ್ರು ನಾವಿದ್ದೀವಿ. ನಮ್ಮ ಫೋನ್ ನಂಬರ್ ಎಲ್ಲ ಕೊಟ್ಟಿದ್ದೀವಿ. ಪೊದ್ದುಗೆ ಕೊಟ್ಟಿದ್ದೀವಿ. ಇಸ್ಕೊಂಡು ಏನಾರ ಪ್ರಾಬ್ಲಮ್ ಇದ್ದಾಗ ಫೋನ್ ಹಾಕಿ, ನಾವು ಬಂದು ಸಪೋರ್ಟ್ ಮಾಡ್ತೀವಿ, ಸರಿನಾ? ಅಯ್ಯೋ ಅಣ್ಣ, ನೀವು ಬಂದ್ಬಿಟ್ಟು ಇಷ್ಟೆಲ್ಲ ಸಹಾಯ ಮಾಡ್ಬಿಟ್ಟು ಬರೀ ಈಚೆ ಕಡೆಯಿಂದ ನೀವು ಹೋಯ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರಿ ಅಂಗಣ. ಬನ್ನಿ ಒಳಗಡೆಗೆ ಜ್ಯೂಸ್ ಗೀಸ್ ಎಲ್ಲ ಕುಡ್ಕೊಂಡು ನಿಧಾನಕ್ಕೆ ಹೋಗಿವ್ರಂತೆ. ಬನ್ನಿ. ಇಲ್ಲ, ಒಂದಕ್ಕಿಂತ ಮೊದಲೇ ಊಟಕ್ಕೆ ಏನೇ ಬರ್ತೀವಿ. ನಾವು ಕೆಲಸ ಕಾರ್ಯ ಎಲ್ಲನೂ ಬಿಟ್ಬಿಟ್ಟು ಬಂದ್ಬಿಟ್ಟಿದೀವಲ್ಲ. ಈಗ ಮತ್ತೆ ಕೆಲಸ ಕಾರ್ಯಕ್ಕೆ ಎಲ್ಲನೂ ಹೋಗ್ಬೇಕು. ನಮಗೂ ಲೇಟ್ ಆಯ್ತದೆ. ಒಳಗಡೆ ಬಂದು ಕುಂತ್ಕೊಂಡು ಮಾತಾಡ್ಕೊಂಡು ಕುಂತ್ಕೊಳ್ಳೋವಷ್ಟು ಟೈಮ್ ಇಲ್ಲ ನಮಗೂ. ಅರ್ಜೆಂಟಾಗಿ ನಾವು ಕೆಲಸಗಳಿಗೆ ಹೋಗ್ಬಿಡ್ಬೇಕಲ್ವಾ. ನೋಡಿ, ಒಂದಕ್ಕಿಂತ ಮದುವೆ ಊಟಕ್ಕೆ ಕರೀರಿ. ಮದುವೆ ಊಟಕ್ಕೆ ಚುಯಿ ಅಂತ ಬಂದ್ಬಿಡ್ತೀವಿ, ಸರಿನಾ? ಮುಂದೆ ನಿಂತ್ಕೊಂಡು ನಾವೇ ಮದುವೆ ಮಾಡ್ತೀವಿ ಕಣಮ್ಮೋ, ತಲೆ ಕೆಡಿಸ್ಕೊಬೇಡ ನೀನು, ಸರಿನಾ? ಏನಾರ ಇದ್ರೆ ಫೋನ್ ಹಾಕಿ ಹೇಳ್ರಿ. ಮದುವೆನೂ ಅಷ್ಟೇ ನಿಂತು ಮಾಡಿಸ್ತೀವಿ ನಾವು. ನಾವಿಬ್ರೆಲ್ಲ ನಮ್ದು ಗ್ರೂಪ್ ಐತೆ, ಸರಿನಾ? ನಮ್ಮ ಕನ್ನಡಿಗ ಗ್ರೂಪ್ ಅಂತ ಹೇಳ್ಬಿಟ್ಟು ನಾವಂತೂ ಬಂದ್ಬಿಟ್ಟು ನಿಮ್ಗೆ ಏನು ಬೇಕೋ ಸಹಾಯ
ಸಹಾಯನ ಎಲ್ಲಾನು ಮಾಡ್ತೀವಿ. ಈ ವಿಷಯ ಕೇಳಿ ನಮ್ ಜನ ಎಲ್ಲ ತುಂಬಾ ಖುಷಿ ಪಟ್ಬಿಡ್ತಾರೆ ಅಂತ ಅನ್ನಿಸ್ತದೆ. ವಿಡಿಯೋನ ಮಾಡ್ಕೊಂಡಿದ್ದೀನಿ, ನೀವು ಬಂದು ಸಹಾಯ ಮಾಡಿದ್ದು ಎಲ್ಲನೂ ವಿಡಿಯೋ ಆಗೈತೆ. ಖಂಡಿತ ಅದನ್ನು ಥ್ಯಾಂಕ್ಸ್ ಮೂಲಕ ಅಪ್ಲೋಡ್ ಮಾಡ್ಬಿಡ್ತೀನಿ ನಾನು ಇನ್ಸ್ಟಾಗ್ರಾಮಿಗೆ. ತುಂಬ ಥ್ಯಾಂಕ್ಸ್ ಕಣಣ, ನೀವು ಬಂದ್ಬಿಟ್ಟು ಸಹಾಯ ಮಾಡಿದ್ದು ಭಾಳ ಖುಷಿ ಆಯಿತು. ಪಾಪ ಊಟನೂ ಮಾಡಲ್ಲ, ಕಾಪಿನೂ ಕುಡಿಯೋಕ್ಕಿಲ್ಲ, ಲೇಟ್ ಆಯ್ತದೆ ಅಂತ ಹೇಳ್ತಿದ್ದೀರಾ. ಆದರೆ ಇನ್ನೊಂದು ಕಿತ ನಿಮ್ಮನ್ನು ಫೋನ್ ಹಾಕ್ಬಿಟ್ಟು ನಾನೇ ಕರೆಸ್ಬಿಟ್ಟು ಒಳ್ಳೆ ನಾನ್ ವೆಜ್ ಊಟನೇ ಮಾಡ್ಸಾಕ್ತೀನಿ, ಸರಿನೇ? ಅವತ್ತಂತೂ ನೀವು ತಪ್ಪಿಸ್ಕೊಳಂಗಿಲ್ಲ, ತಿಂದ್ಬಿಟ್ಟು ಹೋಗ್ಲೇಬೇಕು ನೀವು ಅವತ್ತು. ಹೌದು, ನನ್ನ ಕೈಯಾರೆ ಮಾಡ್ಕೊಡ್ತೀನಿ ಅಣ್ಣ ನಿಮಗೆ. ಬಹಳ ಸಂತೋಷ ಕಣಮ್ಮ, ಬಹಳ ಸಂತೋಷ. ಸರಿ, ನಮ್ಗಿನ್ ಟೈಮ್ ಆಯ್ತದೆ, ಹೊರಡ್ತೀವಿ ಕಣಮ್ಮ. ನಮ್ಗಂತೂನು ಈಗ ಸದ್ಯಕ್ಕೆ ಟೈಮ್ ಇಲ್ಲ, ಸರಿನಾ? ಸರಿ ಅಣ್ಣ, ಆಯ್ತು. ನೋಡೋ, ಜೀವನದಾಗ ಎಲ್ರೂ ತೆಪ್ಪು ಮಾಡ್ತಾರೆ. ಆ ತೆಪ್ಪನ್ನ ಅರ್ಥ ಮಾಡ್ಕೊಂಡು ಅದನ್ನ ತಿದ್ಕೊಂಡು ನಡೆದೋನೇನಿಯ ಮನುಷ್ಯ ಅಂತಂದ್ರೆ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಸ್ವಲ್ಪ ತಿದ್ಕೊಂಡು ನಡಿ. ಈಗಿನ ಕಾಲದಾಗ ಹುಡುಗಿಯರೇ ಸಿಕ್ತಿಲ್ಲ ಅಂತಂದ್ರೆ, ಈಗ ಹಂಗ ಅಂತ ಒಳ್ಳೆ ಹುಡುಗಿ ಸಿಕ್ಕವಳೆ ಅಂತಂದ್ರೆ ಅದು ನಿನ್ನ ಅದೃಷ್ಟನೇನಿಯ. ಸರಿ, ಯಾವುದೇ ಕಾರಣಕ್ಕೂ ಅವರು ಇವರು ಮಾತು ಕೇಳ್ಬಿಟ್ಟು ಹಾಳಾಗೋಗ್ಬೇಡ. ಒಳ್ಳೆ ಹುಡುಗಿ ಸಿಕ್ಕವಳೆ, ಮದುವೆ ಮಾಡ್ಕ, ಜೀವನ ಪೂರ್ತಿ ಸಂದಕ್ಕೆ ಏನೇ ಇರ್ತೀಯ. ಸರಿನಾ? ನೋಡು, ಇರೋದೊಂದು ಜೀವನ, ಖುಷಿಯಾಗಿ ಕಳಿ. ಹಿಂಗೆಲ್ಲ ಯಾಕೆ? ನೋಡು, ನಮ್ಗೆ ಒಂದು ಹುಡುಗಿ ಭಾಳ ಹಾಳಾಗೋಗ್ಬಾರ್ದು ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದಿದ್ದಷ್ಟೇ. ನಿನಗೇನ ನಮ್ಮಿಂದ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡು. ಬೇಕು ಅಂತ ಇಷ್ಟೆಲ್ಲ ಮಾಡಲಿಲ್ಲ. ಒಂದು ಹುಡುಗಿಗೆ ಅನ್ಯಾಯ ಆಯ್ತಾ ಇದ್ರೆ ಸುಮ್ಮನೆ ನಿಂತ್ಕೊಂಡು ನೋಡೋವಷ್ಟು ಕಟ್ಟೋಕ್ ಮನಸ್ಸು ನಮಗಿಲ್ಲ. ಅದಕ್ಕೆ ನೀ ಇಷ್ಟೆಲ್ಲನೂ ಮಾಡಿದ್ದು. ನೀನೇನು ಬೇಜಾರು ಮಾಡ್ಕೊಂಡ್ಬೇಡ, ಸರಿನಾ? ಹಿಂಗೆ ಆಗೋಗ್ಬಿಡ್ತಲ್ಲಪ್ಪ, ಹಿಂಗೆ ಮಾಡ್ಬಿಟ್ರಲ್ಲಪ್ಪ ಅಂತ ಬೇಜಾರೇನು ಆಗ್ಬೇಡ, ಸರಿನಾ? ಎಲ್ಲ ಒಳ್ಳೇದೇನೇ ಆಯ್ತದೆ. ಆರಾಮಾಗೆ ನೆಮ್ಮದಿಯಾಗಿ ಮದುವೆ ಮಾಡ್ಕೊಂಡು ಚೆನ್ನಾಗಿ ಸಂಸಾರ ಮಾಡ್ಕೊಂಡಿರು. ಮದ್ವಿಗಂತೂ 3 ದಿನ ಮುಂಚೆನೇ ಬರ್ತೀವಿ, ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಬಿಡ್ವಿ ಮದ್ವಿಗೆ, ಸರಿನಾ? ಹಾಂ, ಸರಿ. ನನ್ಗೇನು ಬೇಜಾರಿಲ್ಲ ಬಿಡಿ. ನನಗೆ ಕಣ್ ತೆರೆಸ್ಬಿಟ್ರಿ ನೀವಂತೂ ಕಣ್ಣ, ಸರಿನಾ? ಸರಿ, ನಾವಿನ್ ಬರ್ತೀವಿ. ಗಂಗಾ, ನಡಿ ಒಳಗಡೆ ನಡಿ. ಎಲ್ಲ ಇನ್ನೇನು ಸರೋಯ್ತಲ್ಲ, ಆರಾಮಾಗಿ ಮದುವೆ ಮಾಡ್ಕೊಂಡು ಆರಾಮಾಗಿ ಸೆಟ್ಲ್ ಆಗಿವಂತೆ. ಇನ್ನು ಯಾವ ತೊಂದರೆನೂ ಇರಕ್ಕಿಲ್ಲ ನಿನಗೆ, ಸರಿನಾ? ನಡಿ ಒಳಗಡೆ. ಥ್ಯಾಂಕ್ಸ್ ಬದ್ದು ಅಕ್ಕ, ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದಲೇ ಇದೆಲ್ಲ ಸಾಧ್ಯ ಆಗಿದ್ದು. ನಮ್ಮ ಅಮ್ಮನೂ ನಾನು ಬೇಡ ಅಂತ ಈಚೆ ಕಡೆಗೆ ಹಾಕಿತ್ತು, ಅಂಥದ್ರಾಗೆ ನೀವೆಲ್ಲನೂ ಇಷ್ಟೆಲ್ಲನೂ ಸಹಾಯ ಮಾಡಿದ್ದು ನೋಡಿ ನಂಗೆ ಭಾಳ ಖುಷಿ ಆಯ್ತೈತೆ, ನಿಜವಾಗೂ. ಸರಿ ಆಯ್ತು, ಒಳಗಡೆ ಹೋಗು. ಆದಷ್ಟು ಬೇಗ ಮದುವೆ ಕಾರ್ಯ ಎಲ್ಲ ಮುಗ್ಸೋಣ. ಹೋಗಿರು, ನಂಗೆ ಸ್ವಲ್ಪ ಕೆಲಸ ಐತೆ, ಬರ್ತೀನಿ. ಸರಿ ಆಯಿತು. ತುಂಬ ಥ್ಯಾಂಕ್ಸ್, ನಾನು ಅರ್ಥ ಮಾಡ್ಕೊಂಡಿದ್ದಕ್ಕೆ, ಇಲ್ಲಿಗೆ ವಾಪಸ್ ಬಂದಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್. ಇನ್ಮೇಲೆ ನಾವು ಚೆನ್ನಾಗಿರೋಣ. ನಿಮಗೋಸ್ಕರ ಏನಾದರೂ ಅಡುಗೆ ಮಾಡ್ತೀನಿ, ಸರಿನಾ? ನಿಮಗೆ ಏನಂದರೆ ಇಷ್ಟ ಅಂತ ಹೇಳಿದ್ರೆ ಅದನ್ನೇನಿಯ ಮಾಡಿಕ್ತೀನಿ. ಒಂಚೂರು ಬೇಡ ಬಿಡು, ನಿನಗೇನಿಷ್ಟನೋ ಅದನ್ನೇ ಮಾಡು. ಹಾಂ, ಸರಿ ಆಯಿತು, ನಿಮಗೋಸ್ಕರ ಮಾಡ್ಕೊಡ್ತೀನಿ. ಎಂಥ ಒಳ್ಳೆ ಸಂಬಂಧ ನಾಳು ಮಾಡಿದ್ಲು ಗೊತ್ತೇನಿಲ್ಲ ಪೊದ್ದಿ. ನಾನು ಹುಡುಕಿದ್ನಲ್ಲ ಇನ್ನೊಂದು ಸಂಬಂಧ, ಎಷ್ಟು ಚೆನ್ನಾಗಿದ್ರು ಗೊತ್ತೇನಿಲ್ಲ. ಮನೆ ಕಡೆ ಹೊಟ್ಟೆ ಎಲ್ಲ ಉರಿತಾಯ್ತೆ ಕಣ ನನಗಂತೂ. ಎಷ್ಟು ಹೊಟ್ಟೆ ಉರಿತೈತೆ ಅಂತ ಹೇಳಿದ್ರೆ ಸಹಿಸಕ್ಕಂತೂ ಆಯ್ತಾನೇ ಇಲ್ಲ ನನಗಂತೂ. ಹೊಟ್ಟೆ ಉರ್ದುರ್ದುರ್ದುರ್ದುರ್ದುರ್ದೊಯ್ತೈತೆ ನನಗಂತೂ. ಏನು ಮಾಡೋಣ ಏನು ಬಿಡೋಣ ಒಂದು ಅರ್ಥ ಆಯ್ತಿಲ್ಲ ನನಗಂತೂ. ನೋಡು, ಏನಾರ ಮಾಡೋಣ, ಇದಕ್ಕೆ ಇವಳ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಈ ಪೊದ್ದಿ ಮನೆಗಿರೋ ಗಂಟ ನಮಗೆ ನೆಮ್ಮದಿ ಇಲ್ಲ. ಇವ್ರಿಗೆ ಭಾಗ ಹಾಕ್ಬಿಟ್ಟದ ಈಚೆ ಕಡೆಗೆ ತಳ್ಬಿಡೋಣ. ಇಲ್ಲ ಅಂತ ಹೇಳಿದ್ರೆ ನಮಗಂತೂ ಹಿಂಸೆ ಇಕ್ತಾಳೆ ಇವಳಂತೂ. ಕುಂತ್ರು ನಿಂತರು ಇವಳ್ದೇನೇ ಕತೆ ಆಗೋಗ್ಬಿಟ್ಟೈತೆ. ಮಾತಾಡಂಗಿಲ್ಲ ಕಣ, ಫೋನ್ ಎತ್ಕೊತಾಳೆ, ವಿಡಿಯೋ ಮಾಡ್ತಾಳೆ, ಆಗ್ತಾಳೆ, ಊರು ಜನಕ್ಕೆಲ್ಲ ಗೊತ್ತಾಗಂಗೆ. ನನಗಂತೂ ಸಾಕಾಗೋಗ್ಬಿಟ್ಟೈತೆ ಕಣ. ನನಗೇನು ಸುಮ್ಮನೆ ಕುಂತ್ಕೊಂಡಂಗಾಗೈತಾ? ನನಗೂ ತಲೆ ಕೆಟ್ಟು ಕೆರ ಹಿಡಿದ್ಬಿಟ್ಟೈತೆ. ನನಗಂತೂ ಕೆರ ತಗೊಂಡು ಹಾಕೋಣ ಅನ್ನಿಸ್ತೈತೆ. ಏನು ಮಾಡ್ತೀಯ? ಇವಳ್ಗತ್ತು ಏನು ಇಟ್ಕೊಂಡು ಕುಂತವಳು ಏನೋ. ಊರು ಜನದ ಮುಂದೆಲ್ಲ ಮಾನ ಮರ್ವಾದಿ ಹೋಯ್ತು ನನಗಂತೂ. ಏನು ಮಾಡೋ ಪರಿಸ್ಥಿತಿನ ನಾವಿಲ್ಲ ಕಣಮ್ಮ. ಇನ್ನೇನು ಮಾಡೋಕ್ಕಾಗೋದೂ ಇಲ್ಲ. ಬಾಯಿ ಮುಚ್ಕೊಂಡಿನ ಸುಮ್ಮನೆ ಇರ್ಬೇಕು ಸ್ವಲ್ಪ ದಿನ. ಆಮೇಕಿಂದ ನೋಡ್ಕೊಳ್ಳೋಣ, ಯುಗಾದಿ ಎಲ್ಲ ಕಳೀಲಿ, ಆಮೇಕಿಂದ ಶುರು ಮಾಡ್ಕೊಳ್ಳೋಣ. ಸುಮ್ಕಿರು, ಈಗ ಸದ್ಯಕ್ಕೆ ಏನು ಮಾಡೋದು ಬೇಡ, ನಮ್ಮ ಪಾಡಿಗೆ ನಾವು ಇರೋಣ. ಇನ್ನೇನು ತಾನೇ ಮಾಡೋಕ್ಕಾಯ್ತದ ಕಣ, ಬಿಡು. ಟೈಮ್ ಬರ್ತದೆ ಎಲ್ಲದಕ್ಕೂ. ಸರಿ, ನಡಿಯಮ್ಮ, ಹೋಗೋಣ. ಬಾರ್ಲ, ಅವಳು ಮಾಡಿಕ್ಕಿರೋದು ನೀನು ತಿನ್ನಕ್ಕೆ ಹೋಗ್ಬೇಡ, ಸುಮ್ಮನಿರು. 1-2 ದಿನ ಹಬ್ಬದ ಹೆಂಗೆ ಈಚೆ ಕಡೆಗೆ ಹಾಕ್ಬೇಕು ಅಂತ ನನಗೆ ಗೊತ್ತು. ಅವ್ರದವ್ರು ಕೊಟ್ಬಿಟ್ಟು ಓಡಿಸ್ಬಿಡ್ತೀನಿ ಬೇರೆ ಮನೆಗೆ. ನೀಯ ಇನ್ನೊಂದು ಐತಲ್ಲ, ಹಳೆ ಮನೆಯಲ್ಲಿ ಹೋಗಿ ಬಿದ್ದಿರಲಿ, ನಾವು ಈ ಮನೆಯಾಗಿರೋಣ, ಸರಿನಾ? ಆಮೇಕಿಂದ ಯೋಚನೆ ಮಾಡೋಣ, ಉಳಿದಿದ್ದು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ನಾವು ತಲೆ ಉಪಯೋಗಿಸ್ಬೇಕು, ಪೊದ್ದಿ ಹಂಗೆ ಕಿರ್ಚಾಡಿದ್ರೆ ಪ್ರಯೋಜನ ಇಲ್ಲ. ಬಾ. ಯಾಕಮ್ಮ ಮತ್ತೆ ಇಲ್ಲಿ ಗಂಟೆ ಹುಡುಕೊಂಬಂದ್ಬಿಟ್ಟೆ? ಅಣ್ಣ, ಮನೆ ಕರ್ಕೊಂಬಿಟ್ಟು ಬಂದೇನೋ ಬಿಡೋದು ಬಿಟ್ರಿ, ನನಗೇನೋ ಇವರೆಲ್ಲ ಮದುವೆ ಮಾಡಿಸ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಯಾವ ನಂಬಿಕೆನೂ ಇಲ್ಲ. ಅದಕ್ಕೆ ನಾನೇ ಒಂದು ಡೇಟ್ ಫಿಕ್ಸ್ ಮಾಡಿಬಿಟ್ಟು ಅವ್ರಿಗೆ ಹೇಳ್ದಿದ್ದಂಗೆ ನಿಮಗೆ ಫೋನ್ ಹಾಕ್ತೀನಿ. ನೀವೊಂದು 5-6 ಜನ ಬಂದ್ಬಿಡ್ರಿ, ಒಂದು 10 ಜನ ಬಂದ್ಬಿಟ್ರೆ ನನಗೂ ಒಂಥರ, ನನಗೂ ಯಾರೋ ಬೆಂಬಲ ಕೊಟ್ಟಂಗೆ ಆಯ್ತದೆ. ಅದಾಗ ಮದುವೆ ಮಾಡಿ ಮುಗಿಸ್ಬಿಡೋಣ. ಇವ್ರನ್ನ ನಂಬಕ್ಕಿಲ್ಲ, ಈ ಬಂಗಾರಮ್ಮ ಮಗ ಇಬ್ರು 420ಗಳು ಹೆಂಗೆ ಬೇಕಾದ್ರು ಹಿಂಗೆ ಉಲ್ಟಾ ಮಾಡಾಕ್ಬಿಡ್ತಾರೆ ಗೊತ್ತಾ. ಸರಿ ಇಲ್ಲ ಇವ್ರಂತೂ. ನನಗೂ ನೋಡಿ ಸಾಕಾಗೋಗ್ಬಿಟ್ಟೈತೆ ನನಗಂತೂ ಇವ್ರ ಕತೆಯ. ಅವ್ನು ಸುಮ್ಮನೆ ಹಂಗೆ ನಾಟಕ ಆಡ್ತಾನೆ ಅಷ್ಟೇ, ಕ್ಷಮಿಸು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಖತರ್ನಾಕ್ ನನ್ನ ಮಗ. ಅವ್ನ ಮನ್ಸಾಗೆ
ಅವ್ನ ಮನ್ಸಾಗೆ ಏನೇನು ಇರೋದಿಲ್ಲ. ಅವ್ನ ಮನ್ಸಾಗೆ ಫುಲ್ಲು ದ್ವೇಷ ತುಂಬ್ಕೊಂಡಿರ್ತದೆ. ನೀವೆಲ್ಲ ಇದ್ದೀರಲ್ಲ ಅಂತ ಹೇಳ್ಬಿಟ್ಟು ತುಂಬ ನಾಟಕ ಆಡ್ತಾವನೆ ಕಣ್ಣ. ಅದಕ್ಕೆ ನೀವು ಹೊಂಟೋಗ್ಬಿಟ್ಮೇಲೆ ಮತ್ತೆ ಏನೇನು ಮಾಡ್ತಾನೋ ಗೊತ್ತಿಲ್ಲ. ಅದಕ್ಕೆ ನಾನೇ ಒಂದು ಡೇಟ್ ಫಿಕ್ಸ್ ಮಾಡ್ಬಿಟ್ಟು ನಿಮ್ಮನ್ನು ಕರಿತೀನಿ. ದಯವಿಟ್ಟು ನೀವು ಬಂದ್ಬಿಟ್ಟು ಹೆಂಗಾನ ಮಾಡಿ ಮದುವೆ ಒಂದು ಮಾಡಿಸ್ಕೊಟ್ಬಿಡಿ. ಅಷ್ಟೇ ಸಾಕು. ನಾನು ಇನ್ನೇನು ಕೇಳೋಕ್ಕಿಲ್ಲ. ನನಗೋಸ್ಕರ ನಾನೇನು ಕೇಳ್ತಿಲ್ಲ ಕಣ್ಣ. ಪಾಪ ಒಂದು ಹೆಣ್ಣು ಮಗಿನ ಜೀವನ ಹಾಳಾಗೋಯ್ತದೆ ಅಂತ ಕೇಳ್ತಾ ಇದ್ದೀನಿ. ನಿಜವಾಗ್ಲೂ ಪದ್ದು ನಿನ್ನ ತಲೆಗೆ ಮೆಚ್ಕೋಬೇಕು ನಾನಂತೂನುವೆ. ಎಷ್ಟು ಮುಂದಾಲೋಚನೆ ನಿನಗೆ ಅಲ್ವಾ? ಬಿಡು ಬ್ಯಾರೆರಾದ್ರೆ ಬಿಡು ಇನ್ನೇನಂತೆ ಮದುವೆ ಆಗೋಯ್ತಾರೆ ಅಂತ ಖುಷಿ ಪಟ್ಬಿಡ್ತಾರೆ. ಆದರೆ ನೀನು ಅವ್ರನ್ನ ನಂಬ್ದಿದ್ದಂಗೆ ಇವತ್ತು ನಮ್ಮ ಹತ್ರ ಬಂದು ಅರ್ಧ ದಾರಿಗೆ ಬಂದ್ಬಿಟ್ಟು ಇಲ್ಲಿ ಹೇಳ್ತೀನೀಗ ಅಂತ ಹೇಳಿದ್ರೆ ಮೆಚ್ಕೋಬೇಕು ನಿನ್ನ ತಲೆಗೆ. ತುಂಬ ಬುದ್ಧಿವಂತೆ ಬಿಡು ನೀನಂತೂನುವೆ. ನಿನ್ಗೆ ಯಾಕಮ್ಮ ಯಾವಾಗನ ಫೋನ್ ಹಾಕು, ಒಂದು 3 ದಿನ ಮುಂಚೆ ಹೇಳು. ನಾವು ರಜೆಗಳು ಪಜೆಗಳು ಹಾಕಬೇಕಲ್ಲ, ಹಾಕೊಂಬಿಟ್ಟು ಬಂದೇ ಬರ್ತೀವಿ ನಿನ್ನ ಸಪೋರ್ಟ್ಗೆ. ಇವ್ನನ್ನ ಕರ್ಕೊಂಬಿಟ್ಟು ಬಂದ್ಬಿಟ್ಟಿದೀವಂತೆ ಅಂತಂದ್ರೆ ನಿಂಗೆ ಸಪೋರ್ಟ್ ಮಾಡ್ದಿದ್ದಂಗೆ ಇತ್ತೀವ? ಒಂದು ಹುಡುಗಿಯಾಗಿ ಒಂದು ಹುಡುಗಿಗೋಸ್ಕರ ಅಷ್ಟು ಹೋರಾಟ ಮಾಡ್ತಾ ಇದೆಯಾ. ಇನ್ನು ನಾವು ನಿನಗೆ ಸಪೋರ್ಟ್ ಮಾಡಲಿಲ್ಲ ಅಂತಂದ್ರೆ ಹುಡುಗರಾಗಿದ್ಕೊಂಡು ವೇಸ್ಟು. ನಿನಗೆ ಯಾವಾಗ ಸಪೋರ್ಟ್ ಬೇಕು ಕೇಳು, ನಿಂಗೆ ಏನು ಬೇಕು ಕೇಳು. ನಾವು ನಿಂತ್ಕೊಂಡು ಮಾಡ್ತೀವಿ, ಸರಿನಾ? ನೀನು ತಲೆ ಕೆಡಿಸ್ಕೊಬೇಡ, ಆರಾಮಾಗಿ ಹೋಗು. ನನಗೆ ಗೊತ್ತಾಯ್ತೈತೆ ನಿನ್ನ ಭಯ ಏನು ಅಂತ ಹೇಳ್ಬಿಟ್ಟು. ಸುಮ್ಮನೆ ನಮ್ಮ ಮುಂದೆ ಡೌ ಮಾಡವ್ನಿ, ಆಮೇಕಿಂದ ಮತ್ತೆ ಶುರು ಮಾಡ್ಕೊತಾನೆ ಕತೆ ಅಂತಲ್ವಾ? ನೀನು ತಲೆ ಕೆಡಿಸ್ಕೊಬೇಡ. ನಂಬರ್ ಕೊಟ್ಟಿದ್ದೀವಿ ತಾನೇ? ನಂಬರ್ಗೆ ಯಾವಾಗನ ಫೋನ್ ಹಾಕು, ನಾವು ಬರ್ತೀವಿ. ತುಂಬ ಥ್ಯಾಂಕ್ಸ್ ಅಣ್ಣ. ಸಂಬಂಧಿಕರು ನೆಂಟ್ರುಗಳು ಯಾರು ಆಗೋದಿಲ್ಲ ಕಣಣ್ಣ ಇಂಥ ಟೈಮಾಗ. ಅಂತಂದ್ರೆ ನೀವು ಯಾರು ಏನು ಅಂತ ಗೊತ್ತೇ ಇಲ್ಲ. ಗೊತ್ತಿಲ್ದಿರೋರೆ ಕಷ್ಟ ಕಾಯ್ತಾರೆ ಅಂತ ಹೇಳ್ತಾರಲ್ಲ, ಅದಂತೂ ನಿಜನೇನಿಯ. ನೀವು ಯಾರು ಏನು ಎತ್ತ ನಂಗೆ ಏನೂ ಗೊತ್ತಿಲ್ಲ. ಆದರೂ ನೀವೇನಿಯ ಕಷ್ಟ ಕಾಯ್ತಿದ್ರಲ್ಲ, ನೆನೆಸ್ಕೊಂಡ್ರೆ ಒಂಥರ ಖುಷಿ ಆಯ್ತೈತೆ ನನಗಂತೂ. ಪರವಾಗಿಲ್ಲ ಬಿಡಿ. ನಮಗೂ ಅಕ್ಕನೋ ತಂಗಿನೋ ಇದ್ದಿದ್ರೆ, ನಮಗೂ ನಮ್ದು ಅಕ್ಕ ತಂಗಿಯರಿಗೂ ಅನ್ಯಾಯ ಆಗಿದ್ದಿದ್ರೆ ನಾವು ಇದೇ ಕೆಲಸ ನೀನು ಮಾಡ್ತಾ ಇದ್ದಿದ್ದು. ಹಾ, ಹೌದೌದು. ಆ, ತುಂಬ ಥ್ಯಾಂಕ್ಸ್. ಸರಿ, ನಿಮ್ಮ ನಂಬರ್ಗೆ ನಾನು ಫೋನ್ ಹಾಕ್ತೀನಿ. ಸರಿನಾ ಪಾಪ? ನಿಮಗೂ ಟೈಮ್ ಆಯ್ತದೆ. ಹೊರಡಿ. ಸರಿನಮ್ಮ, ಇನ್ನು ನಾವು ಬರ್ತೀವಿ. ಈಗಿನ ಕಾಲದಾಗ ಸಂಬಂಧಿಕರು ಅಕ್ಕಪಕ್ಕದ ಮನೆಯೇ ಒಂದೊಂದು ಕಿತ ಆಗೋದಿಲ್ಲ. ಯಾರೋ ಗೊತ್ತಿಲ್ದಿರೋನೇ ಜಾಸ್ತಿ ಸಹಾಯ ಮಾಡ್ತಾರಪ್ಪ ಈಗಿನ ಕಾಲದಾಗೆ. ಗೊತ್ತಿರೋರು ಮಾಡೋಕ್ಕಿಂತ ಗೊತ್ತಿಲ್ದಿರೋರು ಸಹಾಯ ಮಾಡೋದೇನೇ ಸ್ಯಾನೆ ಆಗೋಗ್ಬಿಟ್ಟೈತಿ ಇವಾಗಂತೂ. ಬುಡತ್ತಾಗೆ ಯಾರೋ ದೇವ್ರೆ ಕಳ್ಸೋನೆ ಅಂತ ಅನ್ಕೋತೀನಿ. ಒಳ್ಳೆ ವ್ಯಕ್ತಿಗಳ್ನ ದೇವ್ರೇನೇ ಒಂದೊಂದು ರೂಪದಾಗ ಬಂದ್ಬಿಟ್ಟು ಕಾಪಾಡ್ತಾನಂತೆ. ಹೆಂಗ ಬಿಡು. ಇವನನ್ನ ಕರ್ಕೊಂಬಿಟ್ಟು ಬಂದು ಮನೆಗೆ ನಿಲ್ಸಿದ್ರಲ್ಲ, ಅದಕ್ಕಂತೂ ನಾನು ನಮಸ್ಕಾರ ಮಾಡಲೇಬೇಕು. ಬಿಡು, ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಯಿತು.